ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಈ ಸ್ಟೋರಿನಲ್ಲಿ ಮತ್ತು ಸತ್ಯ ತುಂಬಾ ಅವರಿಬ್ಬರನ್ನ ಭೂಮಿನೂ ಮತ್ತು ಅಜಿತನ್ನು ಒಂದು ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾನೆ. ಯಾವ ರೀತಿಯೂ ಆಗ್ತಾ ಇರಲ್ಲ. ಹಾಗಾಗಿ ಭೂಮಿ ಎಲ್ಲದಕ್ಕೂ ಸಿಟ್ಕೊತಲೇ ಇರ್ತಾಳೆ ಮತ್ತು ಈ ಕಡೆ ಅಜಿತನು ಸಿಟ್ಕೋತಲೇ ಇರ್ತಾನೆ. ಇವ್ರನ್ನ ಹೇಗಪ್ಪ ಒಂದು ಮಾಡೋದು ಅಂತ ತಲೆ ಕೆಚ್ಕೋತಾ ಇರ್ತಾನೆ ಅವನು. ಆಮೇಲೆ ಅಲ್ಲಿ ಟೇಷನ್ನಿಗೆ ಹೋಗು, ಅಲ್ಲೇ ಟ್ರೈನಿಂಗ್ ಕೊಡ್ತಾರೆ ಅಂತ ಮನೆಯವರೆಲ್ಲ ಹೇಳಿರ್ತಾರಲ್ಲ ಭೂಮಿಗೆ, ಅಜಿತನೇ ಕೊಡ್ತಾನೆ ಟ್ರೈನಿಂಗು ಅಂತೇಳಿ. ಆದರೆ ಇಲ್ಲಿ ಬಂದ್ರೂ ಕೂಡ ಇಬ್ಬರು ಕಿತ್ತಾಡ್ತಾನೆ ಇರ್ತಾರೆ. ಆವಾಗ ಟೀ ಅಂಗಡಿನಲ್ಲಿ ಟೀ ಮಾಡ್ತಾ ಇರ್ತಾಳೆ. ಆಮೇಲೆ ಸಂಜೆ ಆಯಿತು, ನಾನು ಹೋಗ್ತೀನಿ, ನೀನು ಬಾ ಅಂತ ಹೇಳ್ತಾನೆ. ಆಯಿತು, ನಿನ್ನ ಜೊತೆ ನಾನು ಬರಲ್ಲ, ನೀನು ಹೋಗು, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಅಜಿತ ಹೊರಟೋಗ್ತಾನೆ. ಆಮೇಲೆ ಸತ್ಯ ಬರ್ತಾನೆ. ಯಾಕೆ ಅಜಿತ್ ಜೊತೆ ಹೋಗ್ಲಿಲ್ವಾ ಅಂತ ಕೇಳ್ತಾನೆ. ಅವನ ಜೊತೆ ಸಿಡುಕುತ್ತಿಸಿದ್ದ, ಅವನ ಜೊತೆ ನಾನು ಹೋಗಲ್ಲ ಅಂತಾಳೆ. ಆಮೇಲೆ ಮತ್ತೆ ಸತ್ಯ ಫೋನ್ ಮಾಡಿ, ಭೂಮಿನ ಒಬ್ಬಳನ್ನೇ ಬಿಟ್ಟು ಹೋಗ್ತಾಯಿದೆಯಲ್ಲ, ಕರ್ಕೊಂಡು ಹೋಗು ಬಂದು ಅಂತ ಎಲ್ಲ ಹೇಳ್ತಾನೆ. ಬರಲ್ಲ ಅಂತಾಳೆ ಅಂತನೋ, ಬರ್ತಾಳೆ ಬಾ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಸರಿ, ಮತ್ತೆ ಹೋಗ್ಬೇಕಲ್ಲ ವಾಪಸ್ಸು ಅಂತೇಳಿ ಮತ್ತೆ ವಾಪಸ್ ಹೋಗ್ತಾನೆ. ಹೋಗ್ಬಿಟ್ಟು ಬೈಕಲ್ಲಿ ಅಜಿತ ಕರ್ಕೊಂಡು ಅಲ್ಲಿಂದ ಸತ್ಯನೂ ಅಲ್ಲಿಗೆ ಬರ್ತಾನೆ. ಮತ್ತು ಸತ್ಯಣ್ಣ ನೀವೇ ಕರ್ಕೊಬನ್ನಿ ಅಂದರೆ ಆಗಲ್ಲ ಅಂತ ಅಂದ್ರಿ, ಎಲ್ಲೋ ಕ್ಲೈಟ್ ಹತ್ರ ಮೀಟಿಂಗ್ ಇದೆ ಹೋಗಬೇಕು ಅಂತ ಅಂದ್ರಿ, ಈಗ ನೋಡಿದ್ರೆ ಇಲ್ಲೇ ಬಂದ್ರಲ್ಲ ಅಂತಾನೆ. ನಂದು ಕೆಲಸ ಇದೆ, ಇಲ್ಲಿ ಬಂದೆ, ಸುಮ್ಮನೆ ಒಂದು ಲೋಟ ಟೀ ಕುಡ್ದು ಹೋಗೋಣ ಅಂತ ಹೇಳ್ತಾನೆ. ಆಮೇಲೆ ಭೂಮಿ ಸರಿ ಬಾ ಹೋಗೋಣ ಅಂತ ಕರೆದ್ರೆ ಅವಳು ಬರಲ್ಲ ಅಂತಿರ್ತಾಳೆ. ನಾನು ಬರಲ್ಲ ನಿನ್ನ ಜೊತೆ, ಹಾಗೆ ಹೇಗೆ ಅಂತಿರ್ತಾಳೆ. ನೋಡು, ಬರ್ತೀಯಾ ಇಲ್ವ, ನಾನು ಅಲ್ಲಿ ಹೋಗಿ ವಾಪಸ್ ಬಂದಿದ್ದೀನಿ, ಅಲ್ಲಿ ಅಮ್ಮ ಕೇಳಿದ್ರೆ ನಾನು ಏನಂತ ಹೇಳಲಿ ಅಂತ ಹೇಳ್ತಾನೆ. ಆಮೇಲೆ ಅವ್ರ ಅಮ್ಮ ಫೋನ್ ಮಾಡ್ತಾಳೆ, ಏನಪ್ಪ ಇನ್ನೂ ಬಂದಿಲ್ಲ ಅಂತೇಳಿ. ಅಮ್ಮ ಬರ್ತೀನಿ, ಆರಾಮಿದೆಯಾ ನೀನು ಅಂತೆಲ್ಲ ವಿಚಾರಿಸ್ತಾನೆ. ಅದಾದಮೇಲೆ ಇವಳು ಇಲ್ಲಿ ಹಠ ಮಾಡಿಕೊಂಡು ಬೆಂಚ್ ಮೇಲೆ ನಿಂತ್ಕೊಂಡು ನನಗೆ ಏನೇನೋ ಕಾರಣಗಳು ಹೇಳ್ಕೊಂಡು ಜಗಳ ತೆಗಿತಾಳೆ. ಆ ಜಗಳ ತೆಗೆದಾಗ ಸತ್ಯ ಅದಕ್ಕೆಲ್ಲ ಒಪ್ಕೊಂಡು, ಆಯಿತು ಬಾ ತಾಯಿ ಹೋಗಿ ಬನ್ನಿ ಅಜಿತ್ ಜೊತೆ ಅಂತೇಳಿ ಉಪಾಯ ಮಾಡಿ ಕಳಿಸ್ತಾನೆ. ಕಳಿಸಿ, ಅಪ್ಪ ಇವ್ರ ಜಗಳ ಮುಗಿಯಲ್ಲಪ್ಪ ಅಂತ ತಲೆ ಕೆಚ್ಕೋತಾನೆ. ಏನಪ್ಪ ಇವರು ಯಾವಾಗ ನೋಡಿದ್ರು ಕಿತ್ತಾಡ್ತಿರ್ತಾರೆ, ಈ ಥರ ಮಾಡ್ಕೋತಾರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಕಳಿಸ್ತಾನೆ ಏನೋ ಒಂದು ಹೇಳಿ. ಸತ್ಯನ ಮೇಲೆ ಅಜಿತಿಗೆ ಸಿಟ್ಟು ಬಂದ್ಬಿಡುತ್ತೆ. ಎಲ್ಲ ಸತ್ಯಣ್ಣಂದೇ ಇದೆಲ್ಲ ಕೆಲಸಗಳು, ಸತ್ಯಣ್ಣ ಸುಮ್ಮನಿರಲ್ಲ ನೀವು ಅಂತೇಳಿ, ನಂದೇನಿಲ್ಲಪ್ಪ ನಾನಲ್ಲ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಸುಮ್ಮನೆ ಇದ್ದುಬಿಡಿ, ನೀವು ನನಗೆ ಕೋಪ ಬರೆಸ್ಬೇಡಿ ಅಂತ. ಆಯ್ತಪ್ಪ, ನಾನು ಏನು ಮಾತಾಡಲ್ಲ, ನೀನು ಕರ್ಕೊಂಡೋಗಿ ನೀನು ಹೆಂಡ್ತಿನ ಅಂತ ಹೇಳ್ತಾನೆ. ಆಮೇಲೆ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಕುತ್ಕೋ ಅಂತ ಹೇಳ್ತಾನೆ. ಆಮೇಲೆ ಕೂರಲ್ಲ ಅಂತಿದ್ದಳು, ಆಯಿತು ಕುತ್ಕೊಳ್ತೀನಿ ಅಂತ ಕುತ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೇನೋ ಮತ್ತೆ ಬೈಕಲ್ಲಿ ಹೋಗ್ತಾ ಕಿತಾಪತಿ ಮಾಡಿಕೊಂಡು ಮತ್ತೆ ಅಲ್ಲಿಂದ ನಿಮ್ಮ ಜೊತೆ ನಾನು ಬರಲ್ಲ ಅಂತ ಇಳಿದು ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿ ರೌಡಿಗಳು ರೌಡಿಗಳು ಅಡ್ಡ ಹಾಕ್ಕೊಂಡು ಅವಳನ್ನು ಓಡಿಸಾಡ್ತಾಯಿದ್ರು. ಆವಾಗ ಅಜಿತ್ ಏನು ಮಾಡ್ತಾನೆ, ಮತ್ತೆ ಅಷ್ಟು ದೂರ ಹೋದನು ವಾಪಸ್ ಬರ್ತಾನೆ. ಇವಳು ಸಿಕ್ಕಾಕ್ಕೊಂಡಿದ್ದಾಳೆ. ಒಂದು 5-6 ಜನ ರೌಡಿಗಳು ಇವಳನ್ನ ಹಿಡ್ಕೊಳ್ಳೋಕ್ಕೆ ಮಾಡ್ತಿದ್ದಾರೆ. ಆವಾಗ ಅವ್ರನ್ನೆಲ್ಲ ಹೊಡೆದೋಡಿಸಿ ಇವನಿಗೂ ಒದೆ ಬಿದ್ದುಬಿಟ್ಟಿರ್ತವೆ. ಈ ಕಡೆ ಬಂದು ಸತ್ಯಂಗೆ ಸಾಕಾಗಿ ಹೋಗಿದೆ, ಕೈ ಮುಗಿತಾನೆ, ಹೋಗ್ಲಪ್ಪ ಆರಾಮಾಗಿರಲಿ ಇವರು, ಸಾಕಾಗ್ಬಿಟ್ಟಿದೆ ಇವ್ರದ್ದು ಕತೆಗಳು ಅಂತ. ಇವಳು ಅದು ಭೂಮಿ ಟೀ ಅಂಗಡಿ ಅಮ್ಮ ಹೇಳ್ತಾಳೆ, ನಮ್ಮನೆಗೆ ಬರಲಿ ಭೂಮಿ, ಅಲ್ಲಿಗೆ ಹೋಗೋದು ಬೇಡ, ನಮ್ಮನೆಗೆ ಬರಲಿ ಅಂತ ಹೇಳ್ತಾಳೆ. ನಿಮ್ಮನೆಗೆ ಯಾಕಮ್ಮ ಬರಬೇಕು, ಅವಳ ಮನೆಗೆ ಅವಳು ಹೋಗ್ತಾಳೆ, ಅವ್ರ ಅತ್ತೆ ಅಲ್ಲಿ ಕಾಯ್ತಾ ಇರ್ತಾರೆ ಅಂತ ಸತ್ಯ ಹೇಳ್ತಾನೆ. ಆಮೇಲೆ ಏನಾರು ಒಂದು ಲೋಟ ಕೊಡಮ್ಮ ಅಂತ, ಏನು ಕೊಡಲಿ ಅಂತ, ವಿಷ ಕೊಡಮ್ಮ ಒಂದು ಲೋಟ ಅಂತ ಹೇಳಿ ಬೈತಾನೆ. ಹೋಗಿ ಅವಳು ಟೀ ತರಕ್ಕೆ ಅಂತ ಹೋಗ್ತಾಳೆ. ಆಮೇಲೆ ಇಲ್ಲಿ ಫೈಟಿಂಗ್ ಆಗುತ್ತೆ. ಅಜಿತ್ಗೆ ರೌಡಿಗಳಿಗೆ ಫೈಟಿಂಗ್ ಆಗಿ ಅವ್ರನ್ನೆಲ್ಲ ಓಡಿಸಿ ಆಮೇಲೆ ಅವಳನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾನೆ ಮನೆಗೆ ಬಂದರೆ ಫುಲ್ಲು ಏಟು ಬಿದ್ದಿರುತ್ತೆ, ಸಖತ್ ಏಟು ಬಿದ್ದಿರುತ್ತೆ. ಅದನ್ನೆಲ್ಲ ನೋಡಿ ಭೂಮಿಗೆ ಹಿಂಸೆ ಆಗುತ್ತೆ. ಅಯ್ಯೋ, ನನ್ನಿಂದ ಇಷ್ಟೊಂದು ಏಟು ತಿಂದ್ರಲ್ಲ ಅಂತೇಳ್ಬಿಟ್ಟು ಸಾಹೇಬರು, ಅಯ್ಯೋ ಸಾಹೇಬ್ರೆ ನನ್ನಿಂದ ಇಷ್ಟೊಂದು ಏಟು ತಿಂದ್ರಲ್ಲ ಅಂತೇಳಿ ಔಷಧಿ ಹಚ್ತೀನಿ ಅಂತ ಹೋಗಿ ಅವಳು ನೋಡಿಬಿಟ್ಟು ತುಂಬಾ ಕನಿಕರ ಪಡ್ತಾಳೆ. ಸಖತ್ತು ಹಿಂಸೆ ಆಗುತ್ತೆ. ಅಷ್ಟು ಏಟು ಬಿದ್ದಿರ್ತವೆ ಎಲ್ಲ ಕಡೆನೂ. ಅಂದರೆ ಅವರು ಅಷ್ಟೊಂದು ಜನ ಇದ್ದರು, ಇವನು ಒಬ್ಬನೇ ಇರೋದ್ರಿಂದ ಚೆನ್ನಾಗಿ ಅವರೂ ಹೊಡಿತಾರೆ ಅಲ್ವಾ, ಏನು ಬಿಟ್ಬಿಡೋದಿಲ್ವಲ್ಲ, ಅದಕ್ಕೋಸ್ಕರ ಅವನಿಗೂ ಒದೆ ಬಿದ್ದಿರ್ತವೆ, ಅವ್ರಿಗೂ ಬಿದ್ದಿರ್ತವೆ. ಒಬ್ಬನೇ ಫೈಟ್ ಮಾಡ್ತಿರ್ತಾನೆ, ಪೊಲೀಸ್ ಆಫೀಸರ್ ಆದರೂ ಕೂಡ ಒಬ್ಬನೇ ಫೈಟ್ ಮಾಡ್ತಿರ್ತಾನೆ. ಆಮೇಲೆ ಇವಳು ಔಷಧಿನೆಲ್ಲ ಹಚ್ಚಿ ತುಂಬಾ ಅಳು ಬರ್ತಾ ಇರುತ್ತೆ. ಅಳುನಲ್ಲಿ ಬೆನ್ನಿಗೆ ಮತ್ತು ಕೈಗೆಲ್ಲ ಏಟು ಬಿದ್ದಿರುತ್ತೆ.
ಅಪ್ಪ ಅಮ್ಮ ಅಂತಿರ್ತಾನೆ. ಅದನ್ನೆಲ್ಲ ನೋಡಿ ಅವಳಿಗೆ ಹಿಂಸೆ ಅನ್ನಿಸ್ತಾ ಇರುತ್ತೆ. ಸಾಹೇಬ್ರೆ ನನಗೇನಾರು ಆಗ್ತಿತ್ತು, ನೀವು ಬರಬಾರ್ದಾಗಿತ್ತು ಅಂತ. ಏನಾಗಬೇಕಿತ್ತು ಹಂಗೆ ಹಿಂಗೆ ಅಂತ ಅವನು ಬೈಕೊಂಡು ಕೊನೆಗೆ ಔಷಧಿ ಹಚ್ಚಿ ಎಲ್ಲ ಮಾಡ್ತಿರ್ತಾಳೆ. ಈ ಔಷಧಿ ಹಚ್ಚೋ ಟೈಮಿಗೆ ಕರೆಕ್ಟಾಗಿ ರೂಮಲ್ಲಿ ಕೂತ್ಕೊಂಡು ಔಷಧಿ ಹಚ್ಚೋ ಟೈಮಿಗೆ ಕರೆಕ್ಟಾಗಿ ಅವಳು ಎಲ್ಲ ಕೇಳ್ತಾ ಇರ್ತಾಳೆ ಎಲ್ಲನೂ. ಹೆಂಗೆ ಸಾಹೇಬ್ರೆ ನನ್ನನ್ನು ಕಾಪಾಡೋಕ್ಕೋಸ್ಕರ ಇಷ್ಟೊಂದು ದೊಡ್ಡ ಏಟು ಬಿತ್ತಲ್ಲ ನಿಮಗೆ ಅಂತೇಳ್ಬಿಟ್ಟು. ಆಮೇಲೆ ಬೆನ್ನಲ್ಲೆಲ್ಲ ಏಟಾಗಿರುತ್ತೆ. ಕೈಯಲ್ಲಿ, ಬೆನ್ನಲ್ಲಿ, ಮುಖ, ಮುಷ್ಟಿ ಎಲ್ಲ ಕಡೆ ಬಿದ್ದು ಎದ್ದು ಎಲ್ಲ ಕಡೆ ಏಟಾಗ್ಬಿಟ್ಟಿರುತ್ತೆ. ಅಜಿತ್ಗಂತೂ ಸಿಕ್ಕಾಬಟ್ಟೆ ಏಟು, ನೋವಾಗ್ಬಿಟ್ಟಿದ್ದಾವೆ ಎಲ್ಲವ. ಆಮೇಲೆ ಇವಳು ಬಿಸಿನೀರು ಶಾಖ ಕೊಡೋದು ಮತ್ತು ಇದೆಲ್ಲ ಮಾಡ್ತಾ ಇರ್ತಾಳೆ. ಏನೇ ಮಾಡಿದ್ರೂ ಪಾಪ ಅವನಿಗೆ ನೋವು ಹೋಗ್ಬೇಕಲ್ವ, ನೋವು ಆಗ್ಬಿಟ್ಟಿದೆ ಸಿಕ್ಕಾಬಟ್ಟೆ. ಆಗ ತುಂಬಾ ನೊಂದ್ಕೋತಾಳೆ ಅವಳು ಕೂಡ, ಭಾಳ ಬೇಜಾರಾಗುತ್ತೆ. ಆಮೇಲೆ ಹೇಳ್ಕೊಂಡು ಅಳ್ತಾ ಇರ್ತಾಳೆ ಭೂಮಿ. ಸಾಹೇಬ್ರೆ ನನ್ನಿಂದ ನಿಮಗೆ ಇಷ್ಟೊಂದು ಏಟಾಯಿತು, ನಾನು ಇಳಿಲೇಬಾರ್ದಾಗಿತ್ತು ಬೈಕಿಂದ, ನಾನು ಇಳ್ದಿದ್ದು ತಪ್ಪಾಯಿತು, ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಇಳಿದಿದ್ದೇ ತಪ್ಪಾಯಿತು. ನಾನು ಬೈಕಲ್ಲೇ ನಿಮ್ಮ ಜೊತೆ ಕೂತ್ಕೊಬಂದಿದ್ರೆ ಗಲಾಟೆನೂ ಆಗ್ತಿರಲಿಲ್ಲ, ನಿಮಗೆ ನೀವು ಅವ್ರಿಗೆ ಹೊಡಿತಾನೂ ಇರಲಿಲ್ಲ, ಅವರಿಂದ ನಿಮಗೆ ಏಟು ಬೀಳ್ತಾ ಇರಲಿಲ್ಲ. ಎಂಥ ಕೆಲಸ ಆಯಿತು ಸಾಹೇಬ್ರೆ ನಿಮಗೆ, ಹಿಂಗೆ ಏಟಾಯ್ತಲ್ಲ ಅಂತೇಳಿ. ಆವಾಗ ಸರಿ ಬಿಡು ಹೋಗಲಿ, ಅದೇನು ಮಾಡೋಕ್ಕಾಗಲ್ಲ, ನಾವು ಅವ್ರಿಗೆ ಹೊಡೆದಿರ್ತೀವಿ, ಅವರು ನಮಗೆ ಹೊಡೆದಿರ್ತಾರೆ, ಅದೇನು ಮಾಡೋಕ್ಕಾಗಲ್ಲ ಬಿಡು, ಅದೇನು ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ಅಂತ ಅವನು ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿ ಮತ್ತು ಈಗ ಅದೆಲ್ಲ ಗಾಯಗಳು ನೋಡಿಬಿಟ್ಟು ಅವಳಿಗೆ ಭಾಳ ನೋವಾಗುತ್ತೆ, ಮನಸ್ಸಿಗೆ ಭಾಳ ನೋವಾಗಿ ಭಾಳನೇ ದುಃಖ ಪಡ್ತಿರ್ತಾಳೆ. ಅಯ್ಯೋ ಎಷ್ಟೊಂದು ನೋವಾಗ್ಬಿಟ್ಟಿದೆ ಸಾಹೇಬ್ರಿಗೆ, ನನ್ನಿಂದ ಹಿಂಗೆಲ್ಲ ಆಯ್ತಲ್ಲ ಅಂತೇಳಿ. ಕೈಯಲ್ಲೆಲ್ಲ ಬಾಸುಂಡೆಗಳು ಬಂದುಬಿಟ್ಟಿರ್ತವೆ, ಸೊಂಟದಲ್ಲೆಲ್ಲ ಬಾಸುಂಡೆಗಳು ಬಂದುಬಿಟ್ಟಿರ್ತವೆ. ಅದೆಲ್ಲ ನೋಡಿ ಪಾಪ ಅವಳಿಗೆ ಹಿಂಸೆ ಆಗ್ತಾ ಇರುತ್ತೆ. ಆಮೇಲೆ ಅದೇ ಟೈಮಿಗೆ ಆ ಕಡೆ ಸತ್ಯ ಬರ್ತಾನೆ. ಸತ್ಯ ಬಂದು ನಾನು ಹೇಳ್ದೆ ತಾನೇ ನೀವಿಬ್ಬರು ಹೋಗಿ ಅಚ್ಚುಕಟ್ಟಾಗಿ ಬೈಕಲ್ಲಿ ಹೋಗಿ ಮನೆಗೆ ಅಂತ ಅಂದರೆ, ಅಲ್ಲಿ ಯಾಕೆ ಇಬ್ಬರು ಕಿತ್ತಾಡಿಕೊಂಡು ಬೈಕಿಂದ ಇಳಿದೆ ನೀನು ಅಂತ. ಆಮೇಲೆ ನೀನು ಇವರಿಂದ ಅಂತ ಅಲ್ಲೂ ಹಿಂಗೆ ಆಡ್ತವ ಇದು ಮಾಡ್ತಿರ್ತಾರೆ. ಆದರೆ ಸತ್ಯಣ್ಣ ಸಾಹೇಬ್ರಿಗೆ ಭಾಳ ಏಟು ಬಿದ್ದೈತಿ ಸತ್ಯಣ್ಣ, ಎಲ್ಲ ಕಡೆ ನೋವು ಬಾಸುಂಡೆಗಳು ಬಂದುಬಿಟ್ಟಿದ್ದಾವೆ ಅಂತ. ನನ್ನನ್ನು ಕಾಪಾಡೋಕ್ಕೋಸ್ಕರ ಅವರು ಒದೆ ತಿಂದಂಗಾಯಿತು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.